ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹರ್ಷಿತಾ ವ್ಲಾಗ್ಸ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಇವತ್ತು ನಾನು ನಿಮಗೆ ಪನ್ನೀರ್ ಕಡಾಯಿ ಮಾಡೋದು ಹೇಳ್ಕೊಡ್ತಿದ್ದೀನಿ. ಬನ್ನಿ ಅದಕ್ಕೆ ಏನು ಬೇಕು ನೋಡೋಣ. 15ರಿಂದ 20 ಗೋಡಂಬಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, ಮತ್ತು ಮೀಡಿಯಮ್ ಸೈಜ್ 3 ಟೊಮೊಟೊ, ಮತ್ತು ದಪ್ಪ ಸೈಡ್ 2 ಈರುಳ್ಳಿ. ಇಷ್ಟು ಮಸಾಲೆ ರುಬ್ಕೊಳ್ಳೋದಕ್ಕೆ ಬೇಕು. ಬನ್ನಿ ಇವಾಗ ಬಾಣಲಿನ ಅದಕ್ಕೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈ ಎಲ್ಲ ಐಟಮ್ಸ್ನ ಎಣ್ಣೆಲಿ ಹಾಕಿ ಫ್ರೈ ಮಾಡಿಬಿಟ್ಟು ರುಬ್ಕೋಬೇಕು. ಫಸ್ಟ್ ಏನು ಹಾಕಬೇಕು ನೋಡೋಣ. ಫಸ್ಟು 1.5 ಟೇಬಲ್ ಸ್ಪೂನ್ ಜೀರಿಗೆ ಹಾಕಬೇಕು. ಅದು ಚಟಪಟ ಅಂತ ಸಿಡಿದ ಮೇಲೆ ಶುಂಠಿ ಹಾಕೋಣ. ನೆಕ್ಸ್ಟು ಬೆಳ್ಳುಳ್ಳಿ, ಎರಡು ಒಂದೇ ಸರಿ ಹಾಕಬೇಕು, ಯಾಕಂದರೆ ಎರಡೂ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ನೆಕ್ಸ್ಟ್ ಈಗ ಈರುಳ್ಳಿ ಆ್ಯಡ್ ಮಾಡೋಣ. ಈರುಳ್ಳಿ ಆ್ಯಡ್ ಮಾಡೋಣ. ಈಗ ಈರುಳ್ಳಿ ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಬೇಕು. ಇದು ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಬಾಡಿದ್ಮೇಲೆ ಇವಾಗ ನೆಕ್ಸ್ಟು ಟೊಮೊಟೊ ಆ್ಯಡ್ ಮಾಡೋಣ. ಟೊಮೊಟೊ ಆ್ಯಡ್ ಮಾಡ್ತಾ ಇದ್ದೀವಿ ನೋಡಿ. ಇವಾಗ ಈ ಎಲ್ಲ ಐಟಮ್ಸು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಬೇಕು. ಎಣ್ಣೆಲಿ ಬಾಡಿಸ್ಕೊಂಡು ಆಮೇಲೆ ಮಸಾಲೆ ರುಬ್ಕೋಬೇಕು. ಈ ನಾನು ಹೇಳಿರೋ ರೀತಿ ಮಾಡಿ ನೋಡಿ. ಹೋಟ್ಲಲ್ಲಿ ಯಾವ ರೀತಿ ಇರುತ್ತೋ ಪನ್ನೀರ್ ಕಡಾಯಿ ಅದೇ ರೀತಿ ಸೇಮ್ ಟೇಸ್ಟ್ ಬರುತ್ತೆ. ಈಸಿಯಾಗಿ ಎಲ್ಲರೂ ಮನೇಲಿ ಮಾಡ್ಕೋಬೋದು. ಒಂದು ಸರಿ ಟ್ರೈ ಮಾಡಿ ನೋಡಿ. ನಾನು ಮಾಡಿರೋ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಗೋಡಂಬಿ ಹಾಕೋಣ. ಗೋಡಂಬಿ ಹಾಕಿ ಲಾಸ್ಟಲ್ಲಿ ಗೋಡಂಬಿ ಹಾಕಬೇಕು. ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಬಾಡಿಸೋಣ. ಜಾಸ್ತಿ ಹೊತ್ತು ಗೋಡಂಬಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಆಡಿಸೋದು ಬೇಡ. ಸ್ವಲ್ಪ ಬಿಸಿ ಆಗೋವರೆಗೂ ಗೋಡಂಬಿ ಹಾಕಿದ್ರೆ ಸಾಕು. ನೆಕ್ಸ್ಟ್ ಈಗ ಮಿಕ್ಸಿ ಜಾರ್ಗೆ ಈ ಎಲ್ಲ ಐಟಮ್ಸ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಮೇಲೆ ರುಬ್ಕೊಳ್ಳೋಣ. ತಣ್ಣೀರು ಹಾಕ್ಕೊಂಡು ರುಬ್ಕೊಂಡ್ಬಂದೋಣ. ನೋಡಿರಿ, ಇಲ್ಲಿ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ರುಬ್ಬಿರೋದಾಗಿದೆ ನೋಡಿ. ಚೆನ್ನಾಗಿ ನೀಟಾಗಿ ಚೆನ್ನಾಗಿ ಪೇಸ್ಟ್ ಆಗಬೇಕು. ಆ ರೀತಿ ನುಣ್ಣಗೆ ರುಬ್ಕೋಬೇಕು ಈ ರೀತಿ. ಇವಾಗ ನೆಕ್ಸ್ಟು ರುಬ್ಬಿದ್ದಾಗಿದೆ. ಮತ್ತು ಬೇರೆ ಬಾಣಲಿ ಇಟ್ಟು ಅದಕ್ಕೆ 3 ಟೇಬಲ್ ಸ್ಪೂನು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಚಕ್ಕೆ ಹಾಕೋಣ. ಸ್ವಲ್ಪ ಚಕ್ಕೆ ಸ್ಮೆಲ್ಗೆ ಗಮ್ ಅಂತ ಸ್ಮೆಲ್ ಬರಬೇಕಲ್ಲ, ಅದಕ್ಕೆ 1 ಪಲಾವ್ ಎಲೆ. ನೆಕ್ಸ್ಟು ಹಚ್ಕೊಂಡಿರುವಂತಹ ಪನ್ನೀರ್ ಹಾಕಬೇಕು ನೆಕ್ಸ್ಟು. ಇವಾಗ ಇವೆರಡು ಸ್ವಲ್ಪ ಎಣ್ಣೆಲಿ ಆಡಿಸ್ಬಿಟ್ಟು ಇವಾಗ ಪನ್ನೀರ್ ಹಾಕೋಣ. ಪನ್ನೀರು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಎಣ್ಣೆಲಿ ಸ್ವಲ್ಪ ಹೊತ್ತು ಮಾತ್ರ ಆಡಿಸ್ಬೇಕು ಪನ್ನೀರು. ಜಾಸ್ತಿ ಹೊತ್ತು ಆಡಿಸಿದ್ರೆ ರಬ್ಬರ್ ಥರ ಆಗಿಬಿಡುತ್ತೆ ಪನ್ನೀರು. 3ರಿಂದ 4 ನಿಮಿಷ ಆಡಿಸಿದ್ರೆ ಸಾಕು. ನಾನು ಇವತ್ತು ಹಸಿ ಬಟಾಣಿ ಕೂಡ ಆ್ಯಡ್ ಮಾಡ್ತಿದ್ದೀನಿ. ನಿಮ್ಮ ಮನೇಲಿ ಹಸಿ ಬಟಾಣಿ ಇದ್ದರೆ ಮಾತ್ರ ಹಾಕಿ, ಇಲ್ಲಾಂದರೆ ಹಸಿ ಬಟಾಣಿ ಸ್ಕಿಪ್ ಮಾಡಿಬಿಡಿ, ಹಾಕೋದೇನು ಬೇಡ. ಅದು ಎಣ್ಣೆಲೇ ಬೇಯಬೇಕು. ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಬಟಾಣಿ ಬೇಯಿಸ್ಕೋಬೇಕು. ಎಣ್ಣೆಲಿ ಚೆನ್ನಾಗಿ ಬಟಾಣಿನೂ ಇದು ಸ್ವಲ್ಪ ಫ್ರೈ ಆಗಬೇಕು. ಹಸಿ ಬಟಾಣಿ ಆದರೆ ಎಣ್ಣೆಲೇ ಬೆಂದಂಗೆ ಆಗಿಬಿಡುತ್ತೆ. ಈ 1 ಬಟಾಣಿ ನೆನೆಸಿ ಹಾಕಿದ್ರೆ ಚೆನ್ನಾಗಿರಲ್ಲ. ಹಸಿ ಬಟಾಣಿ ಇದ್ದರೆ ಮಾತ್ರ ಯೂಸ್ ಮಾಡಿಲ್ಲ ಅಂದರೆ ಬೇಡ. ಇವಾಗ ಅದಾಗಿದೆ, ಫ್ರೈ ಆಗಿದೆ. ಇವಾಗ ರುಬ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಮಸಾಲೆ ಆ್ಯಡ್ ಮಾಡಿ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಮಸಾಲೆನ ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಇವಾಗ ಮಸಾಲೆ ಎಲ್ಲ ಕೈ ಆಡಿಸ್ತಾ ಇದ್ದೀನಿ. ನೆಕ್ಸ್ಟು ಅದಕ್ಕೆ ಜಾರ್ಗೆ ನೀರು ಹಾಕ್ಕೊಂಡು ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು, ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ತೆಳ್ಳಗಿದೆ, ಬಟ್ ನೋಡಿ ನಾವು ನೆಕ್ಸ್ಟ್ ಮಸಾಲೆ ಎಲ್ಲ ಆ್ಯಡ್ ಮಾಡಿದ್ರೆ ಗಟ್ಟಿ ಆಗುತ್ತೆ. ಇವಾಗ ಕುದಿಯೋದಕ್ಕೆ ಕ್ಯಾಪ್ ಹಾಕಿ ಬಿಟ್ಟಿದ್ದೀನಿ. ಇವಾಗ ನೋಡಿ ಕುದಿ ಬಂದಿದೆ. ಇವಾಗ ತೆಗೆದ್ಬಿಟ್ಟು ಇದಕ್ಕೆಲ್ಲ ಮಸಾಲೆನೂ ಆ್ಯಡ್ ಮಾಡೋಣ. ಕುದೀತಾ ಇದೆ ನೋಡಿ. ಹಿಂಗೆ ಕುದಿ ಬಂದಮೇಲೆ ಮಸಾಲೆ ಆ್ಯಡ್ ಮಾಡಬೇಕು. 1.5 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. 1.5 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಇವಾಗ ಇನ್ನೊಂದು 1.5 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕೋಣ.
ಖಾರದ ಪುಡಿ 1.5 ಟೇಬಲ್ ಸ್ಪೂನ್ ಹಾಕೋಣ. ನೆಕ್ಸ್ಟು ಸಾಂಬಾರು ಪುಡಿ ಹಾಕಬೇಕು 1.5 ಟೇಬಲ್ ಸ್ಪೂನು. ಈ 3 ಮಸಾಲೆ ಐಟಮ್ಸ್ ಹಾಕಿದ್ರೆ ಈ ಮಸಾಲೆ ಎಲ್ಲ ತಿಕ್ ಗ್ರೇವಿ ಆಗುತ್ತೆ, ಇಲ್ಲಾಂದರೆ ತೆಳ್ಳಗಿರುತ್ತೆ. ಇದೆಲ್ಲ ಹಾಕಿದ್ಮೇಲೆ ಅದು ಗಟ್ಟಿ ಆಗೋದು ಮಸಾಲೆ ಎಲ್ಲ, ಅಂಥವ್ರಿಗೂ ನೀರು ಥರ ಅನಿಸುತ್ತೆ. ಇವಾಗ ಚೆನ್ನಾಗೇ ಅದು ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು, ಎಲ್ಲಿ ಗಂಟಿರಬಾರ್ದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಟೇಸ್ಟ್ ನೋಡಿಬಿಟ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ನೀವು. ಇವಾಗ ನೆಕ್ಸ್ಟು ಇದನ್ನು ಚೆನ್ನಾಗಿ ತಿರುಗಿಸ್ಬಿಟ್ಟು ನೋಡಿ, ಇವಾಗ ಎಣ್ಣೆ ಹಿಂಗೆ ಸೈಡಲ್ಲೆಲ್ಲ ಎಣ್ಣೆ ಬಿಡೋವರೆಗೂ ಕುದಿಸ್ಬೇಕು. ಹಿಂಗೆ ಫುಲ್ಲೆಲ್ಲ ಎಣ್ಣೆ ಬಿಟ್ಟ ಮೇಲೆ ಇದು ಮಸಾಲೆ ರೆಡಿಯಾಗಿದೆ ಅಂತ. ಇವಾಗ ಸರ್ವ್ ಮಾಡಿಬಿಡೋಣ. ಹೇಗಿದೆ ಫ್ರೆಂಡ್ಸ್? ಥ್ಯಾಂಕ್ ಯು ಫಾರ್ ವಾಚಿಂಗ್.